ತಮ್ಮೆಲ್ಲರಿಗೂ ನಮಸ್ಕಾರ. ಇಷ್ಟು ಪ್ರೀತಿ, ಇಷ್ಟು ಸಹಕಾರ ನೀವು ಎಲ್ಲ ಕೊಟ್ಟಿದ್ರದ್ದು, ಮತ್ತು ನಾರ್ತ್ ಇಂಡಿಯನ್ ಕ್ರೌಡ್ ಮತ್ತು ಬೆಂಗಳೂರು ಕ್ರೌಡ್ ಇಷ್ಟು ಲವ್ ಆ್ಯಂಡ್ ಎಫೆಕ್ಷನ್ಸ್ ಕೊಟ್ಟಿದ್ರದ್ದು ತುಂಬ ಸಂತೋಷ. ನೀವು ಎಲ್ಲರೂ ಬಂದಿದ್ದೀರಾ, ಮತ್ತು ಒಂದು ಕಲಾವಿದರಿಗೆ ಪ್ರೋತ್ಸಾಹ ಮಾಡಿದ್ದೀರಾ. ಕಲಾವಿದರು ಬಂದು ಒಂದು ಪೂಜೆ, ಯಾವತ್ತೂ ಪೂಜೆ ಆಗಲ್ಲ. ಎಷ್ಟು ಹೈಟ್ ಮಾಡಿದ್ರೂ ಮೇಲ್ಗಡೆ ಬರುತ್ತೆ. ನಮ್ಮ ಫಿಲ್ಮ್ನಲ್ಲಿ ಒಂದು ಡೈಲಾಗ್ ಇದೆ, ಮನಸ್ಸು ಸಂತೋಷವಾಗಿದ್ದಷ್ಟು ಮಾಡುವ ಕೆಲಸನೂ ಸುಂದರವಾಗಿರುತ್ತದೆ ಅಂತ. ಓಕೆ, ಇದರಲ್ಲಿ ಮತ್ತೆ ಹಕ್ಕಿಗೆ ಕಾಳು ಹಾಕೋರು ಇಷ್ಟ ಇದ್ದರೆ ಎಷ್ಟೋ ಎತ್ತರದಲ್ಲಿ ಇದ್ರೂ ಕೆಳಗೆ ಇಳಿತೆ ಅಂತ ಹೇಳ್ತೀವಿ. ಇವತ್ತು ನಂದು ಆ್ಯಕ್ಟಿಂಗ್ ನೋಡಿಬಿಟ್ಟು ತುಂಬ ಜನ ಲೈಕ್ ಮಾಡಿದ್ದಾರೆ, ಮತ್ತು ತುಂಬ ಜನ ಇವತ್ತು 3rd ವೀಕ್, ಇವಾಗ 4th ವೀಕ್ ನಡೀತಾ ಇದೆ. ಇವಾಗ ಇನ್ನೂ ಆಲ್ಮೋಸ್ಟ್ ನಾರ್ತ್ ಇಂಡಿಯನ್ಸ್ ನನಗೆ ನೋಡಲೇ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ತುಂಬ ಇವೆಂಟ್ಸ್ಗಳು ಮತ್ತು ಅಷ್ಟು ಆಟೋ ಯೂನಿಯನ್ಸ್ ಬಂದು ಆನರ್ ಸನ್ಮಾನ ಮಾಡಿದ್ರು. ಕನ್ನಡ ಫಿಲ್ಮ್ ಚೇಂಬರ್ ಅವರು ಮತ್ತು ಉಪೇಂದ್ರ ವೈಫ್ ಪ್ರಿಯಾಂಕಾ ಉಪೇಂದ್ರ ಮತ್ತು ರಂದೀಪ್ ಹುಡ್ಡಾ ಅವರು ನಂದು ಆ್ಯಕ್ಟಿಂಗ್ ಎಲ್ಲ ಲೈಕ್ ಮಾಡಿದ್ದಾರೆ. ಇದೆಲ್ಲ ಎಂಕರೇಜ್ಮೆಂಟ್. ಇನ್ನೂ ಒಂದು 5 ಫಿಲ್ಮ್ಸ್ ಸೈನಪ್ ಮಾಡಿದ್ದೀನಿ, ತುಂಬ ಫಿಲ್ಮ್ಸ್ ಬರ್ತಾ ಇದೆ. ನೋಡಿ, ನಾವು ಇವಾಗ ಒಂದು ಸುನಾಮಿ ಥರ ಆಗ್ತಾ ಇದೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ. ಎಲ್ಲರೂ ಎಲ್ಲ ಚಾನೆಲ್ಸ್ನಲ್ಲಿ ಇವಾಗ ಜನರು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ವಿ. ಇವಾಗ ಕರ್ನಾಟಕ ಚೇಂಬರ್ ಒಬ್ಬರೇ ಏನು ಮಾಡೋಕ್ಕೆ ಆಗಲ್ಲ. ಇವಾಗ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿಗೆ ಅಸೋಸಿಯೇಟ್ ಆಗೋರು ಆಲ್ಮೋಸ್ಟ್ 1 ಕೋಟಿ ಜನ ಇದ್ದಾರೆ. ಅವ್ರದ್ದೇ ಫ್ಯಾಮಿಲಿ ನೋಡೋಕ್ಕೆ ಬರ್ತಾ ಇಲ್ಲ ಫಿಲ್ಮ್ಸ್. ಇವಾಗ ಮುಂಚೆ ಏನಿತ್ತು, ಒಂದು ಆಟೋ ಡ್ರೈವರ್ ಬರ್ತಾಯಿದ್ರು. ಫಸ್ಟ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಯಾವುದಾದ್ರೂ ಕನ್ನಡ ಫಿಲ್ಮ್ ಬಂದರೆ ಬ್ಲ್ಯಾಕ್ ಟಿಕೆಟ್ ಆಗ್ತಾಯಿತ್ತು. ಯಾಕೆ ಗೊತ್ತಾ? ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬವರು ಬಂದು ನೋಡ್ತಾಯಿದ್ರು. ಇವಾಗ ಯಾವ ಕಾಲ ಬಂದಿದೆ ಅಂದರೆ ದೊಡ್ಡ ಫಿಲ್ಮ್ಸ್, ಓಕೆ, ದೊಡ್ಡ ಫಿಲ್ಮ್ಸ್ ಕಂಟೆಂಟ್ಸ್ ಇದೆ. ಕಂಟೆಂಟ್ಸ್ ಅಂದರೆ ಎಲ್ಲ ಫಿಲ್ಮ್ಸ್ನಲ್ಲಿ ಕಂಟೆಂಟ್ಸ್ ಇರ್ತದೆ. ಎಲ್ಲ ಡೈರೆಕ್ಟರ್ ಒಂದು ಕಂಟೆಂಟ್ ಇಟ್ಕೊಂಡೇ ಮಾಡೋದು. ಎಲ್ಲ ಫಿಲ್ಮ್ ಚಿಕ್ಕ ಇರಲಿ ದೊಡ್ಡಿರಲಿ, ಫಿಲ್ಮೇ. ನಾವು ಎಲ್ಲರೂ ಆಲ್ಮೋಸ್ಟ್ ಎಷ್ಟು ಕೋಟಿ ಜನ ಇದ್ದಾರೆ. ಇದರಲ್ಲಿ ನಾವು ಕರ್ನಾಟಕ ಸ್ಪೆಷಲಿ ಒಂದು ನಾರ್ತ್ ಇಂಡಿಯನ್ಗೂ ನಾವು ಸಹಕಾರ ನೀಡಿದ್ದೀವಿ, ಒಂದು ಮಲಯಾಳಂ ಫಿಲ್ಮ್ಸ್ಗೂ ಸಹಕಾರ ನೀಡಿದ್ವಿ, ಬಾಲಿವುಡ್ಗೂ ಸಹಕಾರ ನೀಡಿದ್ವಿ, ತೆಲುಗು ಫಿಲ್ಮ್ ಇಂಡಸ್ಟ್ರಿಗೂ ಸಹಕಾರ ನೀಡಿದ್ವಿ. ಈ ಥರ ಈ ಕರ್ನಾಟಕದಲ್ಲಿ ಎಲ್ಲರೂ ಎಷ್ಟು ಜನ ಇದ್ದಾರೆ, ಅವ್ರೂ ಕನ್ನಡ ಫಿಲ್ಮ್ಸ್ ನೋಡಬೇಕು. ಇವಾಗ ನೀವು ಮಾಧ್ಯಮ ಅವರು ಒಂದು ಸಿನಿಮಾಥಾನ್ ಅಂತ ಮಾಡಬೇಕು. ಯಾಕೆಂದರೆ ಇವಾಗ ತುಂಬ ಯೂಟ್ಯೂಬರ್ಸ್ ಇದ್ದಾರೆ, ತುಂಬ ಚಾನೆಲ್ಸ್ಗಳು ಇದ್ದಾರೆ. ಇವರು ಎವ್ರಿ ಒಂದು ಮ್ಯಾರಥಾನ್ ಥರ ಮಾಡಿಬಿಟ್ಟು ಕಂಪ್ಲೀಟ್ಲಿ ಜನರು ಫಿಲ್ಮ್ ಇಂಡಸ್ಟ್ರಿಗೆ ಬನ್ನಿ. ಇಂಡಸ್ಟ್ರಿ ಹೇಗೆ ಪ್ರಚಾರ ಹೇಗೆ ಆಗೋದು? ಯಾಕೆ ಗೊತ್ತಾ? ಮೀಡಿಯಾ ಮಾಧ್ಯಮ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ, ಕಮರ್ಷಿಯಲ್ ಆಗಿಬಿಟ್ಟಿದೆ. ಒಂದು ಆರ್ಟಿಸ್ಟ್ಗೆ ಇವತ್ತು ಕಾಲದಲ್ಲಿ ಒಂದು ಬೆಲೆ ಇಲ್ಲ. ನೋಡಿ, ಒಂದು ಆರ್ಟಿಸ್ಟ್ಗೆ ನಾವು ಪೂಜಿಸ್ತೀವಿ ಒಂದು ಚೆಂಡು ಹೂವು ಥರ. ದೇವರು ಪೂಜೆ ಮಾಡುವಾಗ ಎಷ್ಟು ಪ್ರೀತಿ, ಎಷ್ಟು ವಿಶ್ವಾಸದಿಂದ ತೊಗೊಂಡು ಹೋಗ್ತೀವಿ, ಆಮೇಲೆ ನೆಕ್ಸ್ಟ್ ದಿನ ಅಲ್ಲಿ ಇರ್ತೀವಿ. ಬಟ್ ಎಷ್ಟಾದರೂ ಇಲ್ಲಿ ಕಲೆ ಎಲ್ಲಿನೂ ಮುಚ್ಚಕ್ಕೆ ಆಗಲ್ಲ. ಇವಾಗ ನೀವು ಎಲ್ಲರೂ ನೋಡಿ, ನಮ್ಮದೇ ಪ್ರೊಡಕ್ಷನ್ನಲ್ಲಿ ನಾವು ತುಂಬ ಒಂದು 5 ಡೈರೆಕ್ಟರ್ಸ್ಗೆ ಲಾಂಚ್ ಮಾಡ್ತಾಯಿದ್ವಿ, ಮತ್ತು ಆಲ್ಮೋಸ್ಟ್ ಒಂದು ಕಲಾವಿದರು 80 ಕಲಾವಿದರು ಇದ್ದಾರೆ, ಅವ್ರಿಗೆ ಅವಕಾಶ ಕೊಡ್ತಾ ಇದ್ದೀವಿ. ನೋಡಿ, ಇವತ್ತು ನಾನು ಮಾಡಲಿಲ್ಲ ಅಂದರೆ ಬೇರೆಯವ್ರು ಮಾಡ್ತಾರೆ ಅಂತ ನನಗೆ ಏನಿಲ್ಲ. ನನ್ನ ಮನಸ್ಸಿನಲ್ಲಿ ನಿಮಗೆಲ್ಲರಿಗೆ ಕನ್ನಡ ಇರುತ್ತೆ, ನನಗೆ ಕನ್ನಡ ಹೃದಯದಲ್ಲಿ. ಇವಾಗ ಸಿನಿಮಾಗೂ ಅಷ್ಟೇ ಪ್ರೀತಿ ಇದೆ. ನೀವು ಎಲ್ಲರದ್ದು ಸಪೋರ್ಟ್ ಬೇಕು. ನಾನು ಒಂದು ಮ್ಯೂಸಿಕಥಾನ್ ಮತ್ತು ಸಿನಿಮಾಥಾನ್ ಅಂತ ಮಾಡ್ತಾಯಿದ್ದೀವಿ. ತುಂಬ ಆರ್ಟಿಸ್ಟ್ಗಳು ಸಫರ್ ಮಾಡ್ತಾ ಇದ್ದಾರೆ, ತುಂಬ ಟೆಕ್ನಿಷಿಯನ್ಸ್ ಅವರು ಸಫರ್ ಮಾಡ್ತಾ ಇದ್ದಾರೆ, ಮತ್ತು ಸಿನಿಮಾ ಇಂಡಸ್ಟ್ರಿನೇ ಸಫರ್ ಆಗ್ತಾ ಇದೆ. ಇವಾಗ ನೀವು ಎಲ್ಲರೂ ಬನ್ನಿ, ಫಿಲ್ಮ್ ನೋಡಿ. ಕಂಟೆಂಟ್ ಇದೆ, ಇದರಲ್ಲಿ ಕಲೆ ಇದೆ. ಇದರಲ್ಲಿ ನಾನು ಬಂದು ನನ್ನ ಕಲೆ ತೋರಿಸಿದ್ದೀನಿ. ನವರಸ, ಮೈಮ್, ಒಂದು ರಿಯಲ್ ಆ್ಯಕ್ಟಿಂಗ್. ನೀವು ಇವಾಗ ರೀಸೆಂಟ್ನಲ್ಲಿ ಒಂದು 100 ಫಿಲ್ಮ್ಸ್ ನೋಡಿ. ಇವಾಗ ನನ್ನ ಫಿಲ್ಮ್ನು ನೋಡಿ. ಇವಾಗ ಒಂದೇ ಸೀನ್ನಲ್ಲಿ ತೋರಿಸ್ಬಿಟ್ಟು ಜನರು ಎಲ್ಲೋ ಹೋಗ್ಬಿಟ್ಟಿದ್ದಾರೆ. 1000 crores, 1500 crores. ಇಲ್ಲಿ 42 ಸೀನ್ಸ್ ಯಾವ ಥರ ಮಾಡಿದ್ದೀನಿ ಅಂದರೆ, ಬಾಲಿವುಡ್ ರಂದೀಪ್ ಹುಡ್ಡಾ ಇರಲಿ, ಶಕ್ತಿ ಕಪೂರ್ ಇರಲಿ, ಧರ್ಮೇಂದರ್ ಸರ್ ಇರಲಿ, ಎಲ್ಲರೂ ಇವಾಗ ಬೈಟ್ಸ್ ಕೊಟ್ಟಿದ್ದಾರೆ. ನಿಮ್ಗೆಲ್ಲರಿಗೂ ಕೊಡ್ತೀನಿ. ಎಷ್ಟು ಪ್ರೀತಿ, ಎಷ್ಟು ಸಹಕಾರ ನೀಡಿದ್ದಾರೆ ಬಾಲಿವುಡ್ ಅವರು. ಯಾಕೆ ಗೊತ್ತಾ? ಅವ್ರಿಗೆ ಕಲಾವಿದರಿಗೆ ಬೆಲೆ ಇದೆ. ಇಲ್ಲಿನೂ ನಾವು ಜಸ್ಟ್ ಒಂದು ಮ್ಯೂಸಿಕಥಾನ್ ಅಂತ ಮಾಡಿಬಿಟ್ಟು, ಸಿನಿಮಾಥಾನ್ ಅಂತ ಮಾಡಿಬಿಟ್ಟು, ಒಂದು ಆರ್ಟಿಸ್ಟ್ಗೆ, ಒಂದು ಮ್ಯೂಸಿಷಿಯನ್ಗೆ, ಒಂದು ಟೆಕ್ನಿಷಿಯನ್ಸ್ಗೆ ಸಪೋರ್ಟ್ ಮಾಡಬೇಕು. ತಾವೆಲ್ಲ ಮಾಡ್ತೀರಾ? ಸೌಂಡ್ ಕೇಳಿಸ್ತಾ ಇಲ್ಲ?
ಖಂಡಿತ ಖಂಡಿತ ಅದೇ ಮಾಡ್ತೀವಿ. ಏನಾದರೂ ಪ್ರಶ್ನೆ? ಸರ್ ಮುಂದೆ ಸಿನಿಮಾಗಳು ಮಾಡ್ತೀರಾ ನೀವು? ಹೌದು ಸರ್. ಇವಾಗ ನೆಕ್ಸ್ಟ್ ಬಂದು 5 ಫಿಲ್ಮ್ಸ್ ಮಾಡ್ತಾ ಇದ್ದೀನಿ. ಒಂದು ಬಂದು ಸಾಯಿ ಪ್ರಕಾಶ್ ಸರ್ ಜೊತೆ ಮಾಡ್ತಾ ಇದ್ದೀನಿ, ಒಂದು ಪ್ರೀತಿ ಕಾನ್ಸೆಪ್ಟ್ ಇಟ್ಕೊಂಡು. ಮತ್ತು ನಮ್ಮದು ಆತ್ಮೀಯರ ಮಹೇಶ್ ಅವರು ಇದ್ದಾರೆ, ಅವ್ರ ಜೊತೆ ಒಂದು ಡಾನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೂ ಒಂದು ಡಿಟೆಕ್ಟಿವ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಓಕೆ, ಮತ್ತು ಬೇರೆಯವ್ರಿಗೂ ಅವಕಾಶ ಕೊಡ್ತಾ ಇದ್ದೀನಿ. ನಿಮಗೆ ಚೇಂಬರಿಂದ ಸಪೋರ್ಟ್ ಸಿಗ್ತಾ ಸರ್ ಈ ಸಿನಿಮಾ? ಸರ್, ಈ ಸಿನಿಮಾಗೆ ನನಗೆ ಚೇಂಬರಿಂದ MN ಸುರೇಶ್ ಸರ್ ಇರಲಿ ಮತ್ತು ಬಣಕರ್ ಸರ್ ಇರಲಿ ತುಂಬ ಸಪೋರ್ಟ್. ಯಾಕೆ ಗೊತ್ತಾ, ಹೊಸಬರಿಗೆ ಇಷ್ಟು ಸಪೋರ್ಟ್ ನಮಗೆ ಬಾಲಿವುಡ್ನಲ್ಲಿನೂ ಯಾವ ಇಂಡಸ್ಟ್ರಿನಲ್ಲಿಯೂ ಸಿಗಲ್ಲ, ಇಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ. ಇವಾಗ ಫಿಲ್ಮ್ ಗೆಲ್ಲೋದು ಬಿಡೋದು ಅದು ಸೆಕೆಂಡ್ರಿ. ಯಾಕೆ ಗೊತ್ತಾ, ಶ್ರೀಕೃಷ್ಣ ಅರ್ಜುನ್ಗೆ ಹೇಳ್ತಾರೆ ಮಹಾಭಾರತದಲ್ಲಿ, ದೇವರು 2 ದಿನ ಕೊಟ್ಟಿದ್ದಾರೆ, ಒಂದು ಒಳ್ಳೆ ದಿನ, ಒಂದು ಕೆಟ್ಟ ದಿನ. ಸೋಲೂನು ಇದೆ, ಗೆಲ್ಲೂನು ಇದೆ ಎಲ್ಲ ಕಡೆ. ಇವಾಗ ನಾವು ಜಸ್ಟ್ ಯಾವ ಥರ ಪ್ರಯತ್ನ ಮಾಡಿಬಿಟ್ಟು, ಇವಾಗ ನೀವು ಎಷ್ಟು ಜನ ಇಲ್ಲಿ ಬಂದಿದ್ರ, ನೀವೇ ಪ್ರಮೋಟ್ ಮಾಡಿದರೆ ನಮ್ಮ ಫಿಲ್ಮ್ ಹಿಟ್ 100%. ಯಾಕೆ ಗೊತ್ತಾ, ಒಂದು ಕಲೆಗೆ ಬೆಲೆ ಕೊಡಿ. ಮತ್ತು ಒಂದು ನಿಜವಾಗ್ಲೂ ಇದರಲ್ಲಿ ತುಂಬ ಕಷ್ಟಪಟ್ಟಿದ್ದೀವಿ. ಒಂದು ಡೈರೆಕ್ಟರ್ ಇರಲಿ, ಒಂದು ಪ್ರೊಡ್ಯೂಸರ್ ಇರಲಿ, ಒಂದು ಆರ್ಟಿಸ್ಟ್ ಇರಲಿ, ಎಲ್ಲರೂ ತುಂಬ ಕಷ್ಟಪಟ್ಟಿದ್ದೀವಿ. ಇದಕ್ಕೆ ನೀವು ಸಹಕಾರ ನೀಡಿ, ಇವತ್ತು ನೀವು ಸಹಕಾರ ನೀಡಿ ಮತ್ತು ನಮಗೆ ಎಂಕರೇಜ್ ಮಾಡಿ. ಮೂವಿಗೆ ಬಂದು ನೋಡಿ ಅಂತ ನೀವು ಜಸ್ಟ್ ಜನರಿಗೆ ಹೇಳಿ, ನಿಮ್ಮ ಫ್ರೆಂಡ್ ಸರ್ಕಲ್ಸ್ಗೆ. ಯಾಕೆ ಗೊತ್ತಾ, ನಿಮ್ಮದೇ ಫಾಲೋವರ್ಸ್ ತುಂಬ ಇದ್ದಾರೆ, ನೀವೇ ಪ್ರಚಾರ ಮಾಡಿದರೆ ಇದು ಸೂಪರ್ ಹಿಟ್. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ ಸರ್, ಸೂಪರ್ ಫಿಲಮ್ ಹೇಗಿದೆ ಮೇಡಮ್? ಹೇಗಿದೆ ಫಿಲಮ್? ಹೇಗಿದೆ? ಚೆನ್ನಾಗಿದೆ. ಏನು ಇಷ್ಟ ಆಯ್ತಮ್ಮ? ಫ್ರೆಂಡ್ಶಿಪ್ ಯಾವ ಥರ ಕ್ಯಾರಿ ಮಾಡಬೇಕು, ರಿಲೇಷನ್ಶಿಪ್ ಯಾವ ಥರ ಇರಬೇಕು, ಫ್ರೆಂಡ್ಶಿಪ್ ಚೆನ್ನಾಗಿದೆ. ಏನು ಇಷ್ಟ ಆಯಿತು? ಚೆನ್ನಾಗಿತ್ತು ಫಿಲಮ್, ಎಲ್ಲರೂ ಬಂದು ನೋಡ್ಬೋದು, ಫ್ಯಾಮಿಲಿ ಕೂತ್ಕೊಂಡು. ಏನು ಇಷ್ಟ ಆಯ್ತು? ಅವ್ರ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿತ್ತು, ಕಮಲ್ದವರೆಲ್ಲ ಚೆನ್ನಾಗಿತ್ತು, ಸ್ಟೋರಿ ಎಲ್ಲ ಹೇಗೆ ಚೆನ್ನಾಗಿತ್ತು. ಏನು ಮೆಸೇಜ್ ಇದೆ ಮೇಡಮ್ ಸಿನಿಮಾ? ಎಲ್ಲರೂ ಕೂತ್ಕೊಂಡು ನೋಡ್ಬೋದು. ಹೇಳ್ಬೋದು ಚೆನ್ನಾಗಿ. ಮೇಡಮ್ 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 ಇಲ್ಲಿ ಬನ್ನಿ, ಏನು ಇಷ್ಟ ಆಯ್ತು ಸಿನಿಮಾ? ನೈಸ್, ಓಕೆ, ಸೂಪರ್, ಫ್ಯಾಂಟಾಸ್ಟಿಕ್. ಸೆಕೆಂಡ್ ಹಾಫ್ ಇಸ್ ಸೂಪರ್. ಏನು ಇಷ್ಟ ಆಯಿತು? ಜನರಿಗೆ ಮೆಸೇಜ್ ಏನು ಕೊಡುತ್ತೆ ಸಿನಿಮಾ? ಎಲ್ಲರೂ ನೋಡ್ಬೋದು, ಕೂತ್ಕೊಂಡು ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ಈ ಸಬ್ಜೆಕ್ಟ್ನ ತಗೊಂಡು ವಲ್ಗಾರಿಟಿಯಿಂದನೇ ತುಂಬ ನೀಟಾಗಿ ತಗೊಂಡಿದ್ದಾರೆ ಪಿಕ್ಚರು. ನನಗೆ ಹಾಫ್ ಆದ್ಮೇಲೆ ಪಿಕ್ಚರ್ ತುಂಬ ಇಷ್ಟ. ಏನು ಮುಖ್ಯ, ಯಾರು ನೋಡಬೇಕು? ಎಲ್ಲರೂ ನೋಡಬೇಕು, ಲೇಡೀಸ್ ಪರ್ಟಿಕ್ಯುಲರ್ ನೋಡಬೇಕು, ಜೆಂಟ್ಸು ನೋಡಬೇಕು, ಎಲ್ಲರೂ ನೋಡಬೇಕು. ದ ಶೂಟ್ ಅನ್ನೋ ನೆನಪು ಏನಾಗುತ್ತೆ ಮೇಡಮ್? ಶೂಟ್ ಅನ್ನೋದು ಒಂದು ಕ್ಯಾರೆಕ್ಟರ್ ಥರ ತೊಗೊಂಡಿದ್ದಾರಲ್ಲ, ಸೊ ಇಟ್ ಹಸ್ ಬಿನ್ ಬಿಲ್ಡಪ್ ಆಸ್ ಎ ಕ್ಯಾರೆಕ್ಟರ್. ಬಟ್ ಈ ಪಿಕ್ಚರ್ನ, ಇಷ್ಟು ಸೆನ್ಸಿಟಿವ್ ಪಿಕ್ಚರ್ನ ನೀಟಾಗಿ ತೊಗೊಂಡಿರೋದು. ಅತಿಥಿ ದೇವೋ ಭವ ಅಂತ ಹೇಳಿ ಟ್ಯಾಗ್ಲೈನ್ ಕೊಟ್ಟವ್ರೆ. ಹೌದೌದು, ಶೂಟ್ನ ಅತಿಥಿ ಇಂಥ ಥರ ತೊಗೊಂಡಿದ್ದಾರೆ, ಒಂದು ಕ್ಯಾರೆಕ್ಟರ್ ಥರ ತೊಗೊಂಡಿದ್ದಾರೆ, ಅದಕ್ಕೆ ಅಂತಾರೆ. ನಿಮ್ಗೆ ಏನು ಇಷ್ಟ ಆಯಿತು? ತುಂಬ ನನಗೆ ಇಷ್ಟ ಆಯಿತು. ಓವರಾಲ್ ಸಿನಿಮಾ ಇಷ್ಟ ಆಯ್ತಾ? ಅದ್ಭುತವಾಗಿದೆ. ಅಂದರೆ ಈ ಜನ್ರೇಷನ್ಗೆ ಅದು ಹೇಗೆ ಆ್ಯಕ್ಚುಲಿ ಅಂದರೆ ಕಮಲ್ ಸರ್ ಏನು ಅಭಿನಯ ಮಾಡಿದ್ದಾರೆ, ಆ ಮನೋಜ್ಞಾನಕ್ಕೆ ಅಂದರೆ ಏನು ಮೆಸೇಜ್ ಬಂದಿದೆ ನನಗೆ ಎಲ್ಲೂ ಹೇಳೋಕ್ಕಾಗಲ್ಲ. ದಯವಿಟ್ಟು ಸಿನಿಮಾ ನೋಡಿ. 100% ನಮ್ಮ ಯೂತ್ಗೆ, ನಮ್ಮ ಸೈಂಟಿಫಿಕ್ಗೆ, ನಮ್ಮ ಕನ್ನಡ ಚಲನಚಿತ್ರಕ್ಕೆ ಇದೊಂದು ಸ್ಟೋರಿ ಬೇಕು. ಅದ್ಭುತವಾಗಿ ನೋಡಿದೆ. ಸೊ ಕ್ಲೈಮ್ಯಾಕ್ಸ್ ನನಗೆ ಚೆನ್ನಾಗಿ ಬರ್ತದೆ. ಯಾಕಂದರೆ ಒಬ್ಬ ವ್ಯಕ್ತಿಗೆ ಮೆಂಟಲಿ ಯಾವ ಥರ ಆಗುತ್ತೆ ಅದನ್ನು ಎಕ್ಸ್ಪೋಸ್ ಮಾಡ್ಕೊಳ್ಳೋಕ್ಕಾಗಲ್ಲ, ಯಾರು ಹೇಳೋಕ್ಕಾಗಲ್ಲ. ಸೊ ಅದ್ಭುತವಾಗಿದೆ, ಅದನ್ನು ಹೇಳಲಿಕ್ಕೆ ಆಗ್ತಿಲ್ಲ. ದಯವಿಟ್ಟು ಸಿನಿಮಾ ನೋಡಿ. ನಮ್ಮ ಕನ್ನಡ ಚಿತ್ರಕ್ಕೆ ಎಲ್ಲ KGF ಮುಖಾಂತರ ನೋಡಿದ್ರೆ ಆ ಲೆವೆಲ್ಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೆ ಈ ಥರ ಸಿನಿಮಾ ಒಂದು ಥಿಯೇಟ್ರಲ್ಲಿ ನೋಡಿ ಅನುಭವ ನಿಮಗೆ ಅನಿಸುತ್ತೆ. ಸೊ ಒಂದು ಸಣ್ಣ ತಪ್ಪಿಂದ ಒಬ್ಬ ವ್ಯಕ್ತಿಗೆ ಎಷ್ಟು ಗಂಭೀರವಾಗಿ ಅದು ಮೂಡ್ ಬರುತ್ತೆ. ಒಬ್ಬ ವ್ಯಕ್ತಿ ಲೈಫಲ್ಲಿ ಒಂದು ಆಸೆಗಳು, ಒಂದು ಕನಸುಗಳು, ಒಂದು ಫ್ರೆಂಡ್ ಸರ್ಕಲ್ಲು, ಸೊ ಎಷ್ಟು ಚಿತ್ರ ಹಿಂಸೆ ಆಗುತ್ತೆ ಅನ್ನೋದನ್ನ ಈ ಸಿನಿಮಾ ತೋರಿಸ್ತಿದೆ. ದಿ ಶೂಟ್ ಅಂದರೆ ಸೀರಿಯಸ್ಲಿ ಏನು ಗನ್ನು ಇದು ಲಾಂಗ್ ಈ ಥರ ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ನಾವಾಗಲೂ ಜರ್ಸಿ ಶೂಟು ಅತಿಥಿ ದೇವು ಎಕ್ಸ್ಟ್ರಾಡಿನರಿ ಸಕ್ಕತ್ತಾಗೈತೆ. ಮತ್ತು ಕಮಲ್ ಸರ್ ಅವ್ರನ್ನ ನೋಡಿದ್ದೀನಿ, ಒಂದು ಪ್ರೆಸ್ ಮೀಟಲ್ಲೆಲ್ಲ ಹಂಗೆ ಪರಿಚಯ ಆಗಿತ್ತು. ಬಟ್ ಇವ್ರು ಆ್ಯಕ್ಟರ್ ಅಂತ ನನಗೆ ಅನಿಸಲಿಲ್ಲ. ಬಟ್ ಸ್ಕ್ರೀನ್ ಮೇಲೆ ನೋಡಿದ್ರೆ ತುಂಬ ಸಖತ್ತಾಗಿ ಕಲೆಯನ್ನು ಎಕ್ಸ್ಪೋಸ್ ಮಾಡಿದ್ದಾರೆ. ಎಕ್ಸ್ಟ್ರಾಡಿನರಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಶೂಟ್ ಒಂದು ವಿಭಿನ್ನವಾದ ಪ್ರಯತ್ನ ಅಂತಲೇ ಹೇಳ್ಬೋದು. ತುಂಬ ವಿಭಿನ್ನ ಪ್ರಯತ್ನ, ತುಂಬ ವಿಭಿನ್ನವಾದ ಪ್ರಯತ್ನ ಅಂತ ಹೇಳ್ಬೋದು. ಯಾಕಂದರೆ ನನ್ನ ಭಗತ್ ಸುಮಾರು ವರ್ಷದಿಂದ ಪರಿಚಯ ಇದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಅಂದರೆ ಒಂದು ಶೂಟ್ ಅಂತ ಏನೋ ಒಂದು ಅರ್ಥ ಆಗ್ತದೆ, ಏನೋ ಅರ್ಥ ಆಗ್ತದೆ ಅಂತ ಬಂದರೆ ಜನರಾಗಿ ಏನಂತ ಅಂದರೆ ನಾವು ಚಿತ್ರ ನೋಡಬೇಕು ಅಂತಂದರೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ಮುಂದಕ್ಕೆ ಇದಾಗುತ್ತೆ. ಬಟ್ ಈ ಚಿತ್ರದಲ್ಲಿ
ಎಕ್ಸ್ಪ್ರೆಷನ್ ಯಾವುದು ಮಾಡೋಕ್ಕಾಗಿಲ್ಲ ಏನೋ ಇದೆ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಹೋದರೆ ಒಂದು ಚೆನ್ನಾಗಿದೆ, ಒಳ್ಳೆ ಪ್ರಯತ್ನ ಅಂತಲೇ ಹೇಳ್ಬೋದು. ನಿಜಕ್ಕೂ ಎಲ್ಲರೂ ನೋಡುವಂಥ ಸಿನಿಮಾ, ಒಂದು ಕ್ಯಾರೆಕ್ಟರ್ಸ್ ಆಗಲಿ ಪ್ರತಿಯೊಂದಾಗಲಿ ಎಲ್ಲರಿಗೂ ತುಂಬ ಮಹತ್ವ ಕೊಟ್ಟಿದ್ದಾರೆ. ಆದರೆ ಪರ್ಟಿಕ್ಯುಲರ್ ಕಮಲ್ ತುಂಬ ಖುಷಿ ಆಯಿತು, ಯಾಕಂದರೆ ಅವ್ರ ಇಂಟ್ರಾಕ್ಷನ್ ನೋಡಿ ನಾನು ಏನಪ್ಪ ಈ ಥರ ಟೇಕ್ ಆಫ್ ಹಿಂಗಿದೆ ಅವರು ಏನಪ್ಪ ಅಂತ ಹೋಗ್ತಾ ಗ್ರ್ಯಾಚುಯಲ್ ಆಗಿ ಅದನ್ನು ಬಿಗಿ ಇಟ್ಕೊಂಡು ಹೋಗಿದ್ದಾರೆ. ಅದು ತುಂಬ ಖುಷಿ ಪಡ್ತು. ದಯವಿಟ್ಟು ಜನತೆ ಎಲ್ಲ, ನಮ್ಮ ಕನ್ನಡ ಜನತೆ ಎಲ್ಲ ಚಿತ್ರಗಳನ್ನ ಥಿಯೇಟ್ರಿಗೆ ಒಂದು ಪ್ರೋತ್ಸಾಹಿಸಿ ಜಯಿಸಿ ಎಲ್ಲರೂ ನಮ್ಮ ಇಡೀ ತಂಡ ಗೆದ್ದೆ ಅಟ್ಲೀಸ್ಟ್ ಮುಂದಕ್ಕಿದೆ.